ಕನ್ನಡ ಚಿತ್ರರಂಗದಲ್ಲಿ ಅದ್ಭುತವಾದಂಥ ಸ್ಟಾರ್ ನಾಯಕಿಯಾಗಿ ಮೆರೆದ ಅದು ದೊಡ್ಡ ನಟಿ ಅಂದರೆ ಅದು ಲಕ್ಷ್ಮೀ ಅಂತ ಹೇಳ್ಬೋದು. ಇಂಥ ಲಕ್ಷ್ಮೀ ಅವರ ಬಗ್ಗೆ ಬಂದಿರೋ ಅತಿ ದೊಡ್ಡ ಆಘಾತಕಾರಿ ಸುದ್ದಿ ಅಂತ ಕೂಡ ನೀಡಲಾಗ್ತಾಯಿದೆ. ಹೌದು, ಇಂಥ ನಟಿ ಲಕ್ಷ್ಮೀ ಅವರು ಇದೀಗ ಚಿತ್ರರಂಗದಿಂದ ಇಂದು ನೆನಪಾಗಿ ಮಾತು ಉಳಿದಿರೋದು ದೊಡ್ಡ ಮಟ್ಟಿಗೆ ಆಘಾತಕಾರಿ ವಿಚಾರ ಅಂತ ಕೂಡ ಇದನ್ನು ಹೇಳ್ಬೋದು ಸ್ನೇಹಿತರೆ. ಇನ್ನು ನಟಿ ಲಕ್ಷ್ಮೀ ಅವರು ಚಿತ್ರರಂಗದಲ್ಲಿ ಭಾಳ ದೊಡ್ಡ ಮಟ್ಟಿಗೆ ಹೆಸರು ಮಾಡಿರುವಂಥ ಅದ್ಭುತವಾದಂಥ ಕಲಾವಿದೆ ಹಾಗೂ ಅದ್ಭುತವಾದಂಥ ನಟಿ ಅಂತಲೂ ಕೂಡ ಅದನ್ನು ಹೇಳಲಾಗ್ತದೆ. ಇಂಥ ಅತಿ ದೊಡ್ಡ ಕಲಾವಿದೆಯನ್ನು ಈಗ ಚಿತ್ರರಂಗದಲ್ಲಿ ನೆನಪಾಗಿ ಮಾತ್ರ ಇವತ್ತು ಉಳಿದಿರುವಂಥದ್ದು. ಏಕೆಂದರೆ ಸುಮಾರು 450ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಪರಭಾಷೆಗಳಲ್ಲಿ ಅಭಿನಯಿಸಿ ಹೆಸರು ಮಾಡುವಂಥ ನಟಿ ಲಕ್ಷ್ಮೀ ಅವರಿಗೆ ಸೌತ್ ಇಂಡಸ್ಟ್ರಿಯಲ್ಲೇ ಒಳ್ಳೆ ಅಭಿಮಾನಿ ಇದ್ದಾರೆ. ವಂಶಿ ಸಿನಿಮಾ ಆದ ನಂತರ ಕನ್ನಡದಲ್ಲಿ ಮತ್ತೆ ಎಲ್ಲೂ ಕೂಡ ಅವರು ಕಾಣಿಸ್ತಿರಲಿಲ್ಲ. ಹೀಗಾಗಿ 25 ವರ್ಷ ಚಿತ್ರರಂಗದಿಂದ ದೂರ ನೋಡಿಕೊಂಡಿದ್ದಾರೆ. 2005ರಲ್ಲಿ ಬಂದಂಥ ಬ್ಲಾಕ್ ಬಸ್ಟರ್ ಸಿನಿಮಾನೇ ವಂಶಿ. ಪುನೀತ್ ರಾಜ್ಕುಮಾರ್ ಅಭಿನಯದಂಥ ಈ ಚಿತ್ರದಲ್ಲಿ ತಾಯಿಯ ಪಾತ್ರದಲ್ಲಿ ಅಭಿನಯಿಸಿ ಇದೇ ಅವರ ಕೊನೆಯ ಸಿನಿಮಾನೂ ಸಹ ಆಗಿರುತ್ತದೆ. ತದನಂತರ ಸದ್ಯ ಈಗ ತಮಿಳುನಾಡಿನಲ್ಲಿ ವಾಸವಿದ್ದಾರೆ. ಅಲ್ಲೇ ಸ್ವಂತ ಕೈಗಾರಿಕಾ ಸ್ಥಾಪನೆಯನ್ನು ಕೂಡ ಮಾಡಿದ್ದಾರೆ. ಸಾಕಷ್ಟು ಜನಕ್ಕೆ ಸುಮಾರು 2,000 ಜನಕ್ಕೆ ಅಧಿಕ ಕೆಲಸವನ್ನು ಕೂಡ ಕೊಟ್ಟಿದ್ದಾರೆ. ಈಗ ಅದನ್ನೇ ನೋಡಿಕೊಂಡು ಸ್ವಂತ ಉದ್ಯಮವನ್ನು ಈಗ ನೋಡಿಕೊಂಡು ಪತಿಯ ಜೊತೆ ನೆಮ್ಮದಿಯ ಜೀವನವನ್ನು ಈಗ ಸಾಗಿಸ್ತಿದ್ದಾರೆ ನಟಿ ಲಕ್ಷ್ಮೀ ಅಂತ ಹೇಳಲಾಗ್ತದೆ. ಸರ್, ತಮಿಳುನಾಡಿನ ಚೆನ್ನೈನಲ್ಲಿ ಈಗ ವಾಸವಾಗಿದ್ದಾರೆ, ಅಲ್ಲೇ ಸೆಟಲ್ ಕೂಡ ಆಗಿದ್ದಾರೆ ಅಂತ ಹೇಳಲಾಗಿದೆ. ಹೀಗಾಗಿ ಚಿತ್ರದಿಂದ ದೂರ ಉಳಿದಿದ್ದಾರೆ. ಈಗ 28 ವರ್ಷ ವಯಸ್ಸಾಗಿದೆ. ಇಂದು ನೆನಪಾಗಿ ಮಾತ್ರ